ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಕಡಲೆಕಾಳಿನಲ್ಲಿ ಹೊಸ ರುಚಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿಲಿ, ನಾನು 1 ಕಪ್ ನೆನೆಸಿಟ್ಟಂತಹ ಕಪ್ಪು ಕಡಲೆ ತಗೊಂಡಿದ್ದೀನಿ. ಅದನ್ನ ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ. ಅದಕ್ಕೆ ನಾನಿಲ್ಲಿ ಅರ್ಧ ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ನಿಮಗೆ ಹೆಚ್ಚು ಕಡಿಮೆ ಮಾಡಬಹುದು, ಜಾಸ್ತಿ ಬೇಕಿದ್ರೆ 1 ಈರುಳ್ಳಿ ತನಕ ಹಾಕೋಬಹುದು. ಆಮೇಲೆ ಇದಕ್ಕೆ 1 ತುಂಡು ಶುಂಠಿ ಹಾಕ್ತಾ ಇದ್ದೀನಿ. ಆಮೇಲೆ ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಒಂದೇ ಹಾಕ್ತೀನಿ, ಖಾರ ಜಾಸ್ತಿ ಇದೆ ಅದಕ್ಕೋಸ್ಕರ ಅದು. ಆಮೇಲೆ 1 ಟೊಮೆಟೊ ಕೂಡ ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಹಾಕಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇನ್ನು ಇದು ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಇದನ್ನ ಬೇಯಿಸ್ಬೇಕು. ನಾನು ಇಲ್ಲಿ ಕುಕ್ಕರಲ್ಲಿ 2 ವಿಸಿಲ್ ತನಕ ಬೇಯಿಸ್ತೀನಿ, ಅವಾಗ ಕರೆಕ್ಟ್ ಆಗಿ ಬೇಯುತ್ತೆ ನೆನೆಸಿಟ್ಟ ಕಡಲೆಕಾಳು. ನೋಡಿ, 2 ವಿಸಿಲ್ ತನಕ ಬೇಯಿಸ್ತಾ ಇರ್ತೀನಿ. ಸ್ಟವ್ ಆನ್ ಮಾಡಿದ್ದೀನಿ ಇವಾಗ. ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡ್ತಾ ಇದ್ದೀನಿ, ಅಲ್ಲಿ ಅದು ಬೇಯ್ತಾ ಇರಲಿ. ಇನ್ನೊಂದು ಪ್ಯಾನ್ ಅಲ್ಲಿ ಸ್ವಲ್ಪ ಅಂದ್ರೆ ತೆಂಗಿನ ಎಣ್ಣೆ ಹಾಕ್ತಾ ಇರೋದು 1 ಟೀ ಸ್ಪೂನ್ ಅಷ್ಟು. ಅದಕ್ಕೆ ನಾನಿಲ್ಲಿ 4 ಹೆಸಳಿನಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಮೊದಲು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ ಇದಕ್ಕೆ ಅರ್ಧ ಈರುಳ್ಳಿ, ಅಂದ್ರೆ ನಾನು ಟೋಟಲ್ 1 ಈರುಳ್ಳಿ ಇದಕ್ಕೆ ಬಳಸ್ತಾ ಇರೋದು. ಇಲ್ಲೂ ಅದೇ ರೀತಿ ನಿಮ್ಗೆ ಜಾಸ್ತಿ ಈರುಳ್ಳಿ ಬೇಕಿದ್ರೆ ಹಾಕೋಬಹುದು. ಟೋಟಲ್ 1.5 ಈರುಳ್ಳಿ ಬಳಸ್ಬೋದು, ತೊಂದರೆ ಏನಿಲ್ಲ, ರುಚಿ ಚೆನ್ನಾಗಿ ಬರುತ್ತೆ. ನೋಡಿ, ಈರುಳ್ಳಿ ಫ್ರೈ ಆದ್ಮೇಲೆ ಇದಕ್ಕೆ 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಆಮೇಲೆ ಅರ್ಧ ಟೀ ಸ್ಪೂನ್ ನಾನಿಲ್ಲಿ ಜೀರಿಗೆ, ಅದೇ ರೀತಿ ಅರ್ಧ ಟೀ ಸ್ಪೂನ್ ಸೋಂಪು ಹಾಕ್ಬಿಟ್ಟು ಒಂದ್ಸಲ ಇದನ್ನ ಫ್ರೈ ಮಾಡ್ತೀನಿ. ನೋಡಿ, ಇವಾಗ ಎಲ್ಲ ಫ್ರೈ ಆಗಿದೆ. ಇನ್ನು ಇದಕ್ಕೆ ಇರುವ ಮೇನ್ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಹಾಕ್ತಾ ಇರೋದು 1 ಟೇಬಲ್ ಸ್ಪೂನ್ ಗಸಗಸೆ ಬೀಜ ಹಾಕ್ತಾ ಇರೋದು. ಇದು ಹಾಕಿದ ಕೂಡಲೇ ನಮ್ಮ ಈ ರೆಸಿಪಿಯ ಟೇಸ್ಟೇ ಒಂದು ಚೇಂಜ್ ಆಗಿ ಬರುತ್ತೆ, ಸೂಪರ್ ಆಗಿ ಸಿಗೋದು. ಆಮೇಲೆ ನಾನಿಲ್ಲಿ ಬ್ಯಾಡಿಗೆ ಮೆಣಸು 8 ರಿಂದ 9 ಹಾಕೊಂಡಿದ್ದೀನಿ. ನಾನು ರೋಸ್ಟ್ ಮಾಡಿಟ್ಟ ಮೆಣಸು, ಅದ ಕಾರಣ ಲಾಸ್ಟಿಗೆ ಹಾಕ್ತಾ ಇರೋದು. ಇಲ್ಲಿ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಗುಂಟೂರು ಮೆಣಸೆಲ್ಲ ಸೇರಿಸ್ಬೋದು. ನಾನು ಯೂಸ್ ಮಾಡಿರುವಂತಹ ಅಂದ್ರೆ ನಾನು ಉಪಯೋಗಿಸಿರುವಂತಹ ಹಸಿಮೆಣಸಿನಕಾಯಿ ಖಾರ ಇದ್ದ ಕಾರಣ ಇದು ಹಾಕಿರೋದು. ನೋಡಿ, ಇದು ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನ ರುಬ್ಬಿ ತಂದಿದ್ದೀನಿ. ನೀರು ಸೇರಿಸಿ ರುಬ್ಬೇಕು. ಆಮೇಲೆ ಅದೇ ಪ್ಯಾನ್ ಇಲ್ಲಿ ಬಿಸಿ ಮಾಡ್ತಾ ಇರೋದು. ಅದಕ್ಕೆ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡ್ದ ಮೇಲೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಬಿಟ್ಟು ಇದನ್ನ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾವು ಅವಾಗ ರುಬ್ಬಿಟ್ಟಂತಹ ಮಸಾಲ ಕೂಡ ಸೇರಿಸ್ತೀನಿ. ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಸೇರಿಸ್ತೀನಿ. ಇದು ನಿಮ್ಗೆ ಗ್ರೇವಿ ಎಷ್ಟು ಬೇಕೋ ಆ ರೀತಿ ನಿಮ್ಗೆ ನೀರು ಸೇರಿಸಬಹುದು. ಅಂದ್ರೆ ನಾವಿಲ್ಲಿ ತೆಂಗಿನ ತುರಿ ಬಳಸೋದೇ ಇಲ್ಲ ಈ ರೆಸಿಪಿಗೆ. ಎಲ್ಲ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ನೀರು ಹಾಕ್ತೀನಿ. ಇಲ್ಲಿ ಹುಳಿ ಬೇಕಿದ್ರೆ ಮಾತ್ರ ನೀವು ಸೇರಿಸಿದ್ರೆ ಸಾಕು. ಅಂದ್ರೆ ನಾವು ಟೊಮೆಟೊ ಕೂಡ ಸೇರಿಸ್ಕೊಂಡಿದ್ದೀವಿ, ಹುಳಿ ನೋಡ್ಕೊಂಡು ಬೇಕಿದ್ರೆ ಸೇರಿಸ್ಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೇನಾದ್ರೂ ಕಡಿಮೆ ಇದ್ರೆ ನಿಮ್ಗೆ ಸೇರಿಸಬಹುದು. ಆಮೇಲೆ ನೋಡಿ, ಅವಾಗ ನಾನಿಲ್ಲಿ ಬೇಯಿಸಿಟ್ಟಂತಹ ಕಡಲೆಕಾಳು 2 ವಿಸಿಲ್ ತನಕ ನಾನು ಬೇಯಿಸಿಟ್ಟಿದ್ದೆ. ನೋಡಿ, ಆವಿಯೆಲ್ಲ ಹೋಗಿ ಇವಾಗ ರೆಡಿ ಆಗಿದೆ. ನೋಡಿ, ಇಷ್ಟು ಬೆಂದಿದೆ, ಇಷ್ಟು ಬೇಯಬೇಕು. ಅದನ್ನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇರೋದು. ಇಲ್ಲಿ ಉಪ್ಪು ಏನಾದ್ರೂ ಕಡಿಮೆ ಇದ್ರೆ ನಿಮ್ಗೆ ಸೇರಿಸಬಹುದು. ನಾನು ಬೇಯಿಸಿಟ್ಟ ನೀರು ಕೂಡ ಹಾಕ್ತೀನಿ. ಗ್ರೇವಿ ನೋಡಿ ಸ್ವಲ್ಪ ದಪ್ಪನೇ ಇದೆ ಇವಾಗ್ಲೂ ಕೂಡ. ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ನೋಡಿ 1 ತುಂಡು ಬೆಲ್ಲ ಕೂಡ ಸೇರಿಸ್ಬೇಕು. ಇದು ಸಿಹಿಗಲ್ಲ, ಆ ಒಂದು ಟೇಸ್ಟ್ ಬ್ಯಾಲೆನ್ಸ್, ರುಚಿ ಎಲ್ಲದರ ರುಚಿ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಮಾತ್ರ. ಅರಶಿನ ಹುಡಿ ಹಾಕೋದಿಕ್ಕೆ ಮರ್ತ್ ಬಿಟ್ಟಿದ್ದೆ, ಅರ್ಧ ಟೀ ಸ್ಪೂನ್ ಹಾಕ್ಬಿಟ್ಟು ಇದನ್ನ ಕುದಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ನಾವು ರೆಡಿ ಮಾಡಿರುವಂತಹ ಕಡಲೆಕಾಳಿನ ಒಂದು ಸ್ಪೆಷಲ್ ಗ್ರೇವಿ ನೋಡಿ ಇಲ್ಲಿ ರೆಡಿ ಆಗಿದೆ. ತೆಂಗಿನ ತುರಿ ಬಳಸದೆ ಮಾಡಿರುವಂತಹ ಒಂದು ಸ್ಪೆಷಲ್ ಗ್ರೇವಿ ಇದು. ರುಚಿ ಅಂತೂ ಸೂಪರ್ ಆಗಿರುತ್ತೆ. ಖಂಡಿತ ಈ ರೀತಿ ಮಾಡಿಲ್ಲ ಅಂದ್ರೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ, ಅವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ. ದೋಸೆ, ಚಪಾತಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಅನ್ನ ಜೊತೆನೂ ತಿನ್ಬಹುದು. ಈ ಕಡಲೆಕಾಳಿನ ಗ್ರೇವಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.